ರಜಸ್ತಮಸ್ಸು. ಶ್ರೀದೇವಿಯ ಸೂಕ್ತ, ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಶೋಭಾನ ಇದನ್ನೆಲ್ಲ ಪಠನ ಮಾಡೋದರಿಂದ ಸತ್ವಗುಣ ಅಭಿವೃದ್ಧಿ ಆಗ್ತದೆ. ರಜೋಗುಣ ತಮೋ ಗುಣಗಳು ಕಡಿಮೆ ಆಗಬೇಕು. ಅದಕ್ಕೆ ಭೂದೇವಿ ಮತ್ತು ದುರ್ಗಾದೇವಿಯ ಸ್ತೋತ್ರ ಮಾಡಬೇಕು. ತಮೋಗುಣ ಎಲ್ಲ ಕಡಿಮೆ ಆಗಿ ತಾಮಸತ್ವ ಹೋಗಿ ಸಾತ್ವಿಕತೆ ಬರ್ತದೆ. ವಿಘ್ನೇಶ್ವರನ ಸ್ತೋತ್ರ ಮಾಡಿದರೆ ವಿಘ್ನ ಪರಿಹಾರ. ಹಾಗೆ ಭೂದೇವಿ ದುರ್ಗಾದೇವಿಯ ಮಂತ್ರಗಳನ್ನು ಜಪ ಮಾಡಿದರೆ ರಜೋಗುಣ ತಮೋಗುಣ ಕಡಿಮೆ ಆಗ್ತದೆ. ಈ ರೀತಿ ಅದಕ್ಕೆ ಶ್ರೀ ಸೂಕ್ತ ಎಲ್ಲ ಪಾಠನ ಪಾರಾಯಣ ಸತ್ವಗುಣ ಅಭಿವೃದ್ಧಿ ಆಗಲಿ ಅಂತ. ಇನ್ನು ಮಹತ್ತತ್ವ ಅಂತಂದರೆ ನಮ್ಮ ಎಲ್ಲರ ಶರೀರದಲ್ಲೂ ಇರ್ತದೆ ಸ್ವಲ್ಪ ಪ್ರಮಾಣ. ಅದಕ್ಕೆ ಬ್ರಹ್ಮ ಮತ್ತು ವಾಯು ಅಭಿಮಾನಿಗಳು ಮಹತ್ತತ್ವಕ್ಕೆ. ಅವರ ಸ್ತೋತ್ರದಿಂದ ಮಹತ್ವತತ್ವ ಜಾಸ್ತಿ ಆಗ್ತದೆ, ದೇಹದಲ್ಲಿ ಮಹತ್ವ ಬರ್ತದೆ. ಮಹತ್ವವನ್ನು ಕೊಡೋದೇ ಮಹತ್ತತ್ವ. ಬ್ರಹ್ಮದೇವರು ವಾಯುದೇವರ ಶರೀರವೇ ಮಹತ್ತತ್ವ, ಅಷ್ಟು ಮಹಾತ್ಮರ.